ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ
ಸೊ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಸೊ ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಸೊ ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್ ಏನ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಟ್ರಂಪ್ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಇರಾನ್ ಮೇಲೆ ಯುದ್ಧ ಸಾರೇ ಬಿಡ್ತಾರ ಹಾಗಾದ್ರೆ ಇಸ್ರೇಲ್ ಜೊತೆ ಕೂಡ್ಕೊಂಡು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಇಸ್ರೇಲ್ ಹಾಗೆ ಇರಾನ್ ವಾರ್ ಯಾವ ರೀತಿಯಾಗಿ ನಡೀತಾ ಇದೆ. ಇಬ್ರು ಜಿದ್ದಾಜಿದ್ದಿಗೆ ಬಿದ್ದ್ಬಿಟ್ಟಿದ್ದಾರೆ. ಯಾರು ಕೂಡ ಹಿಂದೆ ಸರಿಯುವಂತ ಪ್ರಯತ್ನ ನಡೆಸ್ತಾ ಇಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. G7 ಸಮಾವೇಶದಿಂದ ಅಮೆರಿಕಕ್ಕೆ ವಾಪಸ್ ಆಗಿದ್ದಾರೆ ಟ್ರಂಪ್. ಕೆನಡಾದಲ್ಲಿ ನಡೀತಾ ಇರುವಂತಹ ಸಮಾವೇಶದಿಂದ ವಾಪಸ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ತೆಹರಾನ್ ನಿವಾಸಿಗಳು ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಜನ ಸುರಕ್ಷಿತವಾಗಿ ಇರಬೇಕು ಅನ್ನೋದು ನನ್ನ ಬಯಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರ ಯುದ್ಧ. ಸೊ ಇಂತಹ ಸಂದರ್ಭದಲ್ಲಿ ಕುತೂಹಲ ಮೂಡಿಸಿದೆ ಟ್ರಂಪ್ ನಡೆ. ಟ್ರಂಪ್